Good evening, everyone. This is your 23rd part of light chapter. ಈ ಸೆಷನ್ ಒಳಗಡೆ ನಾವೇನ್ ಡಿಸ್ಕಸ್ ಮಾಡಕ್ ಹೊಂಟಿವಪ್ಪ ಅಂತಂದ್ರ ಇಮೇಜ್ ಫಾರ್ಮೇಶನ್ ಬೈ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಇಮೇಜಸ್ ಹೆಂಗ್ ಫಾರ್ಮ್ ಆಗ್ತಾವ ಅಂತ ನೋಡ್ಕೋಬೇಕಪ್ಪಿ. ಈ ಸೆಷನ್ ಏನೈತಲ್ಲಪಿ, ಈ ಸೆಷನ್ ಇಂದ 3 marks ಕ್ವಶನ್ ಬರಂತ ಪಾಸಿಬಿಲಿಟಿ ಜಾಸ್ತಿ ಐತಪಿ. ದಿಸ್ ಸೆಷನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 marks. ಮೀನ್ಸ್ ರೇ ಡಯಾಗ್ರಾಮ್ಸ್ ಬರ್ತಾವ. ಏನ್ ಬರ್ತಾವು? ರೇ ಡಯಾಗ್ರಾಮ್ಸ್. And this is your beautiful channel of Pradeep Koda 09. Welcome to you all. Image formation by convex lens. Image ಹೆಂಗ್ ಫಾರ್ಮ್ ಆಗ್ತಾವ ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಅಂತ ಬೇಕು. ಇಲ್ಲಿ ನನಗೇನ್ ಬರ್ತಾವಪ್ಪ 6 ಕೇಸಸ್ ಬರ್ತಾವ. ಅಲ್ಲಿ ಮಿರರ್ಸ್ ಒಳಗಡೆ ಇಮೇಜ್ ಫಾರ್ಮೇಶನ್ ದಾಗ ಕಾನ್ಕೇವ್ ಮಿರರ್ ನೇ 6 ಕೇಸ್ ಬಂದಿದ್ದು. ಬಟ್ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ನಾಗ ಎಷ್ಟು ಕೇಸ್ ಬರ್ತಾವಪ್ಪಿ? 6 ಕೇಸಸ್ ಬರ್ತಾವ. ಫಸ್ಟ್ ಕೇಸ್ ನಂಬರ್ 1. ಕೇಸ್ ನಂಬರ್ 1. Usually case number 1 ಏನಿರ್ತದಪ್ಪ ಅಂತಂದ್ರೆ it is object is kept at infinite distance. ಇಲ್ಲಿನೂ ಏನ್ ಮಾಡ್ಕೊತೀನಿ, object is kept at infinite distance. Infinite distance. Infinite distance ಗೆ object ನ ಇಟ್ಟಿವ. Let's draw the convex lens. Convex lens ನ draw ಮಾಡ್ಕೊ. Which lens it is? Convex lens. What is this? Aperture. And here we have an imaginary straight line. What is this? Optical center. Imaginary straight line andre enu? It is xy, means principal axis. This is 2f2. This is f2 and this is f1. What about this one? 2f1. Object elitapi infinite distance. Object infinite distance ಯಾವ ಇಟ್ಟಿವಲ್ಲಪ್ಪಿ, those are always produces parallel beam of light rays ಅಂತ ಗೊತ್ತ ನಮಗೆ. You should have basic idea about this one. ನಾ ಇದ್ರ ಬಗ್ಗೆ ಬ್ರೀಫ್ಲಿ ಡಿಸ್ಕಸ್ ಮಾಡಿದ್ವಿ. ಆಬ್ಜೆಕ್ಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಗೆ ಯಾವ ಇಟ್ಟಿರ್ತೀವಲ್ಲಪ್ಪಿ, ಆ ಇನ್ಫೈನೈಟ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಏನ್ ಪ್ರೊಡ್ಯೂಸ್ ಮಾಡ್ತದ? ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡ್ತದ. ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ನ ಪ್ರೊಡ್ಯೂಸ್. ಲೆಟ್ಸ್ ಇನ್ಸಿಡೆಂಟ್ ದ ಪ್ಯಾರಲಲ್ ಬೀಮ್ ಫ್ರಮ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಂದ ಪ್ಯಾರಲಲ್ ಬೀಮ್ ನ ಇನ್ಸಿಡೆಂಟ್ ಮಾಡಪ್ಪಿ. Minimum how many light rays we need? Minimum 2 light rays we need. Minimum 2 light rays we need to form an image. ಹೆಂಗ್ ಫಾರ್ಮ್ ಆಗ್ತದೆ ಇಮೇಜ್? ಅವೆರಡು ಲೈಟ್ ರೇಸ್ ಆಫ್ಟರ್ ದ ರಿಫ್ರಾಕ್ಷನ್ ಏನಾಗಬೇಕು? ಮೀಟ್ ಆಗ್ಬೇಕು. ಇನ್ಸಿಡೆಂಟ್ ರೇ ಮತ್ತೆ ರಿಫ್ರಾಕ್ಟೆಡ್ ರೇ ಮೀಟ್ ಆಯ್ತಪ್ಪ ಅಂದ್ರೆ ಇಮೇಜ್ ಫಾರ್ಮ್ ಆಗಲ್ಲ. ಇನ್ಸಿಡೆಂಟ್ ರೇ ಮತ್ತ ಇನ್ಸಿಡೆಂಟ್ ರೇ ಮೀಟ್ ಆಯ್ತಪ್ಪ ಅಂದ್ರೆ ಇಮೇಜ್ ಫಾರ್ಮ್ ಆಗಲ್ಲ. ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತಪ್ಪ ಅಂದ್ರ ರಿಫ್ರಾಕ್ಟೆಡ್ ರೇ ಶುಡ್ ಮೀಟ್ ರಿಫ್ರಾಕ್ಟೆಡ್ ರೇ. ಅವೆರಡು ಮೀಟ್ ಆಗ್ಬೇಕು. ಹೌದಾ? ಈ ಕಡೆ ಮಿನಿಮಮ್ ಎಷ್ಟು ಲೈಟ್ ರೇಸ್ ಬೇಕು? 2 ಲೈಟ್ ರೇಸ್ ಬೇಕಲ್ಲ. 2 ಲೈಟ್ ರೇಸ್ ಬೇಕಾಗಿತ್ತಪ್ಪ ಅಂದ್ರೆ ಮೋರ್ ದ್ಯಾನ್ 2 ತಗೊಳ್ಳಲ್ಲ, ನಾನು ಓನ್ಲಿ 2 ಕನ್ಸಿಡರ್ ಮಾಡ್ಕೊಂಡು. ಕರೆಕ್ಟಾ? ಅಂಡ್ ದೀಸ್ ಟು ಆರ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ಇನ್ಸಿಡೆಂಟ್ಸ್ ಆನ್ ದಿ ಅಪರ್ಚರ್. ರೂಲ್ ನಂಬರ್ 1 ಏನೈತಿ? ಪ್ಯಾರಲಲ್ ಲೈಟ್ ರೇ ಬಂತಪ್ಪ ಅಂದ್ರೆ ಹೆಂಗ್ ಪಾಸ್ ಆಗ್ತದ? F1 ಥ್ರೂ ಪಾಸ್ ಆಗ್ತದೆ. ಹೆಂಗ್ ಪಾಸ್ ಆಗ್ತದಪ್ಪಿ? F1 ಥ್ರೂ. ಇಟ್ ಈಸ್ ಪಾಸಸ್ ಥ್ರೂ F1. ಫ್ರಮ್ ಹಿಯರ್ ಆಲ್ಸೋ ಇಟ್ ಈಸ್ ಪಾಸಸ್ ಥ್ರೂ F1. ಎರಡು ರೇಸು F1 ಥ್ರೂ ಪಾಸ್ ಆದೋಪಿ ಎಲ್ಲೇ ಮೀಟ್ ಆದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್. ಯಾವ ಪಾಯಿಂಟು? F1 ಪಾಯಿಂಟ್ ಮೀಟ್ ಆದ. ಮೀನ್ಸ್ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? ಇಮೇಜ್ ಇಸ್ ಫಾರ್ಮ್ಡ್ ಅಟ್ F1. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಈ ಕಡೆ ಬರೀ ಮತ್ತೆ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್. ಸಪೋಸ್ ಏನಾದ್ರು ರೇ ಡಯಾಗ್ರಾಮ್ ಡ್ರಾ ಮಾಡು ಅಂತ ಕೇಳಿದ್ರಪ್ಪ ಅಂತಂದ್ರ ಅಲಾಂಗ್ ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ಡ್ರಾ ಮಾಡ್ಬೇಕು. ಸಪೋಸ್ ಡಯಾಗ್ರಾಮ್ ಡ್ರಾ ಮಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದ್ರು ಬರಲಿಲ್ಲಪ್ಪ ಅಂತಂದ್ರ ದೇ ವೋಂಟ್ ಗಿವ್ 3 marks. 3 marks ಕೊಡಲ್ಲ ಅವರು. ಸಪೋಸ್ ನಿನಗೆ ಏನಾದ್ರು 3 marks ಬೇಕಾಗಿತ್ತಪ್ಪ ಅಂತಂದ್ರ ಯು ಶುಡ್ ರೈಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ. ಹೌದಾ? ನೋಡಪ್ಪ ಇಲ್ಲಿ ಇಮೇಜ್ ಫಸ್ಟ್ ಏನ್ ಬರೀಬೇಕು? ಇಮೇಜ್ ಪೊಸಿಷನ್ ಬರೀಬೇಕು. ಇಮೇಜ್ ಎಲ್ಲಿ ಫಾರ್ಮ್ ಆಗೈತಿ? F1 ಗೆ ಫಾರ್ಮ್ ಆಗೈತಿ. ಮೀನ್ಸ್ ಎಲ್ಲಿ ಮೀಟ್ ಆಗ್ತಾವ ರಿಫ್ರಾಕ್ಟೆಡ್ ಲೈಟ್ ರೇಸ್ ಎಲ್ಲಿ ಮೀಟ್ ಆಗ್ತಾರೋ ಅಲ್ಲಿ ಫಾರ್ಮ್ ಆಗ್ತದ. ಎಲ್ಲಿ ಮೀಟ್ ಆಗ್ಯಾವು? F1 ಗೆ ಮೀಟ್ ಆಗ್ಯಾವ ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು? F1 ಗೆ ಫಾರ್ಮ್ ಆಯ್ತು. ಇಮೇಜ್ is formed at F1. ಎಲ್ಲಿ ಫಾರ್ಮ್ ಆಯ್ತು? F1 ಗೆ ಫಾರ್ಮ್. ಸೈಜ್ ಏನದು ಇಮೇಜ್ದು? ಎಲ್ಲರ ಕಾಣಾಗ್ತದ? ಸೈಜ್ ಕಾಣಾಗ್ತದ ನಿನಗ? ಸೈಜ್ ಕಾಣಾಗತ್ತಿಲ್ಲ. ಮೀನ್ಸ್ ಬಹಳ ಸಣ್ಣದೈತಿ. ಬಹಳ ಸಣ್ಣದಂದ್ರೆ ಏನು? ಹೈಲಿ ಡಿಮಿನಿಶ್. ಇಮೇಜ್ ಈಸ್ HD. ಅರೆ ರೇ 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 ವಾಯ್ HD ಅಂದ್ರೆ ಎಲ್ಲೆಲ್ಲ ಹೋಗ್ಬಿಡಪ್ಪ, ಇಲ್ಲೇ ಬಾ. HD ಅಂದ್ರೆ ಏನು? ಹೈಲಿ ಡಿಮಿನಿಶ್. ವಾಟ್ ಇಸ್ ದಟ್? ಹೈಲಿ ಡಿಮಿನಿಶ್. ನೆಕ್ಸ್ಟ್ ನೇಚರ್ ಏನಾಗ್ತದ? ರಿಯಲ್ ವರ್ಚುವಲ್ ನೋಡು. ರಿಯಲ್ ಅಂದ್ರ ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿರ್ಬೇಕು. ವರ್ಚುವಲ್ ಅಂದ್ರ ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್ ಆಗೈತಿ, ಫಾರ್ಮ್ ಆಗ್ಬೇಕು. ಇಲ್ಲೆಲ್ಲರೂ ಡಾಟೆಡ್ ಲೈಟ್ ರೇಸ್ ಕಾಣ್ತಾವನು? ಕಾಣಲ್ಲ. ಮತ್ತೆ ಇಮೇಜ್ ಎಂತ ಲೈಟ್ ರೇಸ್ ಇಂದ ಫಾರ್ಮ್ ಆಗ್ಯಾವ?
Image is formed by real light rays. Image is ಏನಾಯ್ತು ಇಮೇಜು ರಿಯಲ್ ಲೈಟ್ ಅಂಡ್ ಇದ್ರೊಳಗಡೆ ಹೆಂಗಿರ್ತದಪ್ಪ ಇಮೇಜು ಎರೆಕ್ಟ್ ಇರಲ್ಲಪಿ ಇನ್ವರ್ಟೆಡ್ ಇರ್ತೈತಿ ಬಟ್ ಇದ್ರೊಳಗೆ ಕಾಣಲ್ಲ ನೆಕ್ಸ್ಟ್ ರೇ ಡಯಾಗ್ರಾಮ್ ಒಳಗೆ ಕಾಣ್ತದೆ ರಿಯಲ್ ಅಂಡ್ ಇನ್ವರ್ಟೆಡ್ ರಿಯಲ್ ಅಂಡ್ ಇನ್ವರ್ಟೆಡ್ ದಿಸ್ ಇಸ್ ಕೇಸ್ ನಂಬರ್ 1 ಈ ಕೇಸ್ ನಂಬರ್ 2 ಏನ್ ಮಾಡ್ತೀರಪ್ಪ ಅಂದ್ರೆ ಆಬ್ಜೆಕ್ಟ್ ನ ಸ್ವಲ್ಪ ನಿಯರ್ ಟು ದ ಲೆನ್ಸ್ ತಗೊಂಡ್ಬರ್ತೀವಿ ಇನ್ಫೈನೈಟ್ ಡಿಸ್ಟೆನ್ಸ್ ಬಹಳ ದೂರ ಇದ್ದನ್ನ ಸ್ವಲ್ಪ ಸನಿ ತಗೊಂಡ್ಬರ್ತೀವಿ ಸನಿ ಅಂದ್ರೆ ಎಲ್ಲಿ ಬಿಹೈಂಡ್ 2f ಇದು ಸೆಕೆಂಡ್ ಕೇಸ್ ಥರ್ಡ್ ಕೇಸ್ ಇನ್ನೊಂದು ಸ್ವಲ್ಪ ನಿಯರ್ ಎಲ್ಲಿ 2f2 ಮ್ಯಾಲೆ ಫೋರ್ತ್ ಕೇಸ್ ಇನ್ನೊಂದು ಸ್ವಲ್ಪ ನಿಯರ್ ಎಲ್ಲಿ ಬಿಟ್ವೀನ್ f2 ಅಂಡ್ 2f2 ಫಿಫ್ತ್ ಕೇಸ್ ಎಲ್ಲಿ ಎಕ್ಸಾಕ್ಟ್ ಆನ್ f2 ಸಿಕ್ಸ್ತ್ ಕೇಸ್ ಅಲ್ಲಿ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಅಂಡ್ ದಿ f2 ಕಾಮನ್ ಇರಬೇಕು ಅಂದ್ರೆ ಕೇಸ್ ನಂಬರ್ 2 ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು ಕೇಸ್ ನಂಬರ್ 2 ಕೇಸ್ ನಂಬರ್ 2 ಆಬ್ಜೆಕ್ಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಇಟ್ಟಿದ್ವಿ ಈಗ ಆಬ್ಜೆಕ್ಟ್ ಅಲ್ಲಿ ಇಡಬೇಕು ಬಿಹೈಂಡ್ f2 ಇಡಬೇಕು ಆಬ್ಜೆಕ್ಟ್ ಈಸ್ kept beyond object is kept beyond what 2f2 ಹಿಂದೆ ಇರ್ತೇನೆ ನಾನು ಹೌದಾ ಲೆಟ್ಸ್ ಡ್ರಾ ಡಯಾಗ್ರಾಮ್ ಅಗೇನ್ xy ಪ್ರಿನ್ಸಿಪಲ್ ಆಕ್ಸಿಸ್ ab ಅಂದ್ರೆ ಏನು ಅಪರ್ಚರ್ o ಅಂದ್ರೆ ಆಪ್ಟಿಕಲ್ ಸೆಂಟರ್ ಅಂಡ್ ಹಿಯರ್ ಇಸ್ 2f2 and this is f1 ಈ ಕಡೆ ಏನು f2 ನಾಟ್ f2 ಈ ಕಡೆ f1 ಅಲ್ಲ ಈ ಕಡೆನು f2 f1 ನಾಟ್ f1 f2 ಯಾಕೆ ಭಯ ಹಿಂಗ್ಯಾಕಾಗುತ್ತದ ಯಾಕೆ ಭಯ ಹಿಂಗ್ಯಾಕಾಗುತ್ತದ ಪಿ f2 what is this f2 what is this f1 this is 2f ಹೌದಾ ಆಬ್ಜೆಕ್ಟ್ ಅಲ್ಲಿ ಈಗ ಬಿಯಾಂಡ್ 2f2 ಎಲ್ಲಿ ಬಿಯಾಂಡ್ 2f2 ಹಿಂದೆ ಅಂದ್ರೆ ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ಬೇಕಿತ್ತು ಫಾರ್ 2 ಲೈಟ್ ರೇಸ್ ಬೇಕು ಒಂದು ಲೈಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಪ್ಯಾರಲ್ ಕಳಿಸ್ತೀನಿ ನೀನೇನಂತಿ ಅದ್ರೊಳಗಡೆ ಸರ್ ನಾ ಪ್ಯಾರಲ್ ಕಳ್ಸಲ್ ಸರ್ ಫೋಕಸ್ ಥ್ರೂ ಕಳಿಸ್ತೀನಿ ನಿನ್ ಇಂಟ್ರೆಸ್ಟ್ ಹೆಂಗ್ ಬೇಕಾದ್ರೂ ಕಳಿಸು ರೂಲ್ ಫಾಲೋ ಮಾಡ್ಬೇಕು ಅಷ್ಟೇ ರೇ ಡಯಾಗ್ರಾಮ್ಸ್ ಎಲ್ಲ ಸೇಮ್ ಇರ್ತಾವೆ ಪ್ಯಾರಲ್ ಕಳಿಸ್ತೇವಿ ಫಸ್ಟ್ ಲೈಟ್ ರೇ ಸೆಕೆಂಡ್ ಲೈಟ್ ರೇ ನಾನು ಮಾಡ್ತೀನಿ ಆಪ್ಟಿಕಲ್ ಸೆಂಟರ್ ಥ್ರೂ ಕಳಿಸ್ತೀನಿ ಆಪ್ಟಿಕಲ್ ಸೆಂಟರ್ ಥ್ರೂ ಕಳಿಸಿದ್ರಪ್ಪ ಅಂದ್ರೆ ಅನ್ಡಿವಿಯೇಟ್ ಆಗ್ತದ ರೂಲ್ ನಂಬರ್ 3 ಅನ್ಡಿವಿಯೇಟೆಡ್ ಲೈಟ್ ರೇಸ್ ಇದು ಪ್ಯಾರಲಲ್ ಕಳಿಸಿದ್ರಪ್ಪಿ ರಿಫ್ರಾಕ್ಟ್ ಆಗಿ ಹೆಂಗ್ ಹೋಗ್ತದ ಲೈಟ್ ರೇ ಫೋಕಸ್ ಥ್ರೂ ಹೋಗ್ತದ ರೂಲ್ ನಂಬರ್ 1 ಹೆಂಗ್ ಹೋಗ್ತದ ಫೋಕಸ್ ಥ್ರೂ ಹೋಗ್ತದ ರೂಲ್ ನಂಬರ್ 1 ಇದು ಅಂತೂ ಅನ್ಡಿವಿಯೇಟ್ ಆಯ್ತು ಫಸ್ಟ್ ಲೈಟ್ ಏನಾಯ್ತು ಫೋಕಸ್ ಥ್ರೂ ಪಾಸ್ ಆಯ್ತು ಅಂದ್ರೆ ರಿಫ್ರಾಕ್ಟೆಡ್ ಲೈಟ್ ರೇ ಫಸ್ಟ್ ರಿಫ್ರಾಕ್ಟೆಡ್ ಲೈಟ್ ರೇ ಸೆಕೆಂಡ್ ರಿಫ್ರಾಕ್ಟೆಡ್ ಲೈಟ್ ರೇ ಎಲ್ಲರ ಮೀಟ್ ಆಗ್ಯಾವ ಮೀಟ್ ಆಗ್ಯಾವ ಎಲ್ಲಿ ಬಿ ಇಲ್ಲಿ ಮೀಟ್ ಆಗ್ಯಾವ ಅಂದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಯ್ತು ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಅಲ್ಲಿ ಎಲ್ಲದು ಇನ್ ಬಿಟ್ವೀನ್ f1 and 2f1 in between f1 and 2f1 write down characteristics very characteristics of image okay characteristics very first characteristics image ಎಲ್ಲಿ ಫಾರ್ಮ್ ಆಗೈತಿ ಇಲ್ಲಿ between f1 and 2f1 image is formed in between f1 and 2f1 f1 ಮತ್ತು 2f1 ಮಿಡಲ್ ಫಾರ್ಮ್ ಆಗೈತಿ ಇಮೇಜ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಲೆಟ್ಸ್ ಐಡೆಂಟಿಫೈ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಮೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ f1 ಸೈಜ್ ನೋಡು ಇದು ಇಷ್ಟು ದೊಡ್ಡದೈತಿ ಇದು ಸಣ್ಣದೈತಿ ಸ್ವಲ್ಪ ನೋಡಿಲಿ ಸಣ್ಣದೈತಿ ಸ್ವಲ್ಪ ಇದು ಇಷ್ಟು ದೊಡ್ಡದೈತಿ ಇದು ನೋಡಪ್ಪಿ ಸಣ್ಣದೈತಿ ಸ್ವಲ್ಪ ಅಂದ್ರೆ ಇಮೇಜ್ ಏನು ಡಿಮಿನಿಶ್ image is diminish next third point is related to the nature of image real virtual ನೋಡಿ real light rays in the form ಆಗಿತ್ತು and dotted light rays in the form ಆಗಿತ್ತು real light rays means image ಏನು real and ಹೆಂಗೈತಿ image ಉಲ್ಟಾ ಐತೆ ಸೀದಾ ಐತೆ ಉಲ್ಟಾ ಐತಿ ಹಿಂಗ like this ಉಲ್ಟಾ ಐತಿ ಸೀದಾ ಇಲ್ಲ ಎರೆಕ್ಟ್ ಇಲ್ಲ ಹೆಂಗೈತಿ ಉಲ್ಟಾ ಐತಿ ಇನ್ವರ್ಟೆಡ್ ಐತಿ means real and inverted image is real and inverted image is real and inverted and this is the second case third case ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಗೊಂಬರ್ಬೋದು ಅಂದ್ರೆ on 2f2 ಪ್ಲೇಸ್ ಮಾಡೋದು ಕರೆಕ್ಟಾ ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ರಿ 1 2 3 ಕ್ಲಿಯರ್ ಕೇಸ್ ನಂಬರ್ 3 ಥರ್ಡ್ ಕೇಸ್ ನೋಡ್ಕೊ
Third case. Okay, let's draw the ray diagram for object is kept at. Object is, hey, bhai, yaka. Object is kept at case number 3. Case number 3. Object object is kept at ಇಲ್ಲಿ ಬಿಯಾಂಡ್ 2F2 ಇಟ್ಟಿದ್ದೀಗ ಇನ್ನೊಂದು ಸ್ವಲ್ಪ ಮುಂದೆ ತಗೊಂಡೋಗು ಎಲ್ಲಿ 2F2 at 2F2 ಆಬ್ಜೆಕ್ಟ್ ಈಸ್ ಕೆಪ್ಟ್ at 2F2 2F2 ಮೇಲೆ ಪ್ಲೇಸ್ ಮಾಡೋ ಆಬ್ಜೆಕ್ಟ್ ಹೌದಾ ಲೆಟ್ಸ್ ಡ್ರಾ ದ ರೇ ಡಯಾಗ್ರಾಮ್ ಹಿಯರ್ ಟಕ 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 AB aperture O optical center this is 2F2 this is F2 this is F1 this is 2F1 objectility 2F2 melity relative 2F2 melity minimum how many letters we need to form an image 2 andre yade tago ಅಂದ್ರೆ ಆಬ್ಜೆಕ್ಟ್ ಇಂದ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಪ್ರೊಡ್ಯೂಸ್ ಆಗ್ತಿರ್ತಾವಪ್ಪಿ ಬಟ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ಎರಡಷ್ಟೇ ತಗೋತೀವಿ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಮೇಲೆ ಡ್ರಾ ಮಾಡ್ಕೊಳ್ಳೋಕೆ ಬರಲ್ಲ ಅದಕ್ಕೆ ಮಿನಿಮಮ್ ಎಷ್ಟು ಬೇಕಲ್ಲ ಅಷ್ಟು ತಗೋತೀನಿ ನಾನು ಮಿನಿಮಮ್ ಎಷ್ಟು ಬೇಕು 2 ಬೇಕು 1 ಈಸ್ ನಾನು ಅಂತ ಫಸ್ಟ್ ಲೈಟರ್ ಹೆಂಗ್ ತಗೋತೀನಿ ಪ್ಯಾರಲಲ್ ತಗೋತೀನಿ ಹೆಂಗ ಪ್ಯಾರಲಲ್ ನೀನ್ ಪ್ಯಾರಲಲ್ ತಗೋಬೇಕಂತ ರೂಲ್ಸ್ ಏನಿಲ್ಲ F2 ಬೇಕಾದ್ರೂ ತಗೋ ಇಲ್ಲ ಆಪ್ಟಿಕಲ್ ಸೆಂಟರ್ ಥ್ರೂ ಬೇಕಾದ್ರೂ ನಾನು ಹೆಂಗ್ ತಗೋತೀನಿ ಪ್ಯಾರಲಲ್ ತಗೋತೀನಿ ಹೆಂಗ್ ತಗೋತೀನಿ ಪ್ಯಾರಲಲ್ ಓಕೆ ಲೈಟ್ ರೇ ಫಸ್ಟ್ ಒಂದು ಪ್ಯಾರಲಲ್ ತಗೋತೀನಿ ಎರಡನೇದು ಏನ್ ತಗೋತೀನಪ್ಪ ಅಂದ್ರ ಆಪ್ಟಿಕಲ್ ಸೆಂಟರ್ ಥ್ರೂ ತಗೋತೀನಿ ಹೆಂಗ್ ತಗೋತೀನಿ ಆಪ್ಟಿಕಲ್ ಸೆಂಟರ್ ಥ್ರೂ ತಗೊಂಡ್ರೆ ಏನಾಯ್ತು ಅನ್ಡಿವಿಯೇಟ್ ಆಗಿ ಪಾಸ್ ಆಗೋಯ್ತು ಫಸ್ಟ್ ಲೈಟ್ ರೇ ನೋಡಪ್ಪಿ ಪ್ಯಾರಲಲ್ ಏನಾದ್ರು ಲೈಟ್ ಇನ್ಸಿಡೆಂಟ್ ಆಯ್ತಪ್ಪ ಅಂತಂದ್ರ ಯಾವ್ದು ಥ್ರೂ ಪಾಸ್ ಆಗ್ಬೇಕಂತ ಇದ್ದೆ ನಾನು ಫೋಕಸ್ ಥ್ರೂ ಪಾಸ್ ಆಗ್ಬೇಕಂತ ಹೇಳಿ ಎಲ್ಲಿ ಫೋಕಸ್ F1 ಥ್ರೂ ಪಾಸ್ ಆಗ್ಬೇಕಂತ ಅವು ಎಲ್ಲ ಲೈಟ್ ರೇಸ್ ಒಂದ್ ಕಡೆ ಮೀಟ್ ಅದು ಎಲ್ಲಿ ಮೀಟ್ ಅದು 2F1 ಮೀಟ್ ಅದು ಎಲ್ಲಿ ಮೀಟ್ ಅದು ಅಪ್ಪಿ 2F1 ಮೀಟ್ ಅದು 2F1 ಮೀಟ್ ಆಯ್ತಪ್ಪ ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು 2F1 ಫಾರ್ಮ್ ಆಯ್ತು ಏನ್ ಹೋಗ್ತದ ಮರೆ ಸರ್ ಅವನೇ ಹೇಳ್ಕೊತಾನ 2F2 ಮೀಟ್ ಆದ್ರೆ 2F1 ಏನಾದ್ರು ಲೈಟ್ ರೇಸ್ ಮೀಟ್ ಆದ್ರೆ ಅಲ್ಲೇ ಇಮೇಜ್ ಫಾರ್ಮ್ ಆಗ್ತದೆ ಮತ್ತೆ ಕೇಳ್ತಾನೆ ನನ್ ಚಟ ಹೌದಾ ಎಲ್ಲಿ ಫಾರ್ಮ್ ಆಗ್ತದೆ ಇಮೇಜ್ 2F1 ಫಾರ್ಮ್ ಆಗ್ತದೆ ಓಕೆ ಲೆಟ್ಸ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹಿಯರ್ characteristics first image L form agitpi 2F1 form agitpi first one image is formed at 2F1 and second one related to the size idr size nodu ಎರಡು ಏನದು ಸೇಮ್ ಸೈಜ್ ನೋಡಪ್ಪಿ ಇದ್ರ ಸೈಜ್ ನೋಡಪ್ಪಿ ಇದ್ರ ಸೈಜ್ ನೋಡು ನೆಕ್ಸ್ಟ್ ಇದ್ರ ಸೈಜ್ ಎರಡು ಏನದು ಸೇಮ್ ಅದ means size of the object is same as the size of the object size of object is same as size of image not here ಇಲ್ಲಿ image ಅಂತ ಇಲ್ಲಿ object ಅಂತ image size ಬೇಕಲ್ಲ ನಾನು ಅಂದ್ರೆ size of image is same as size of the object size ಏನಿರ್ತೈತಿ image size ನು ಅದೇ ಇರ್ತೈತಿ this is next ಏನ್ ಬೇಕು nature ಬೇಕು here we need to know about nature of the image real virtual real light rays in the form ಐತೆ dotted light rays ಇಲ್ಲ real light rays ಅಂದ್ರೆ image ಏನು real ಕರೆಕ್ಟಾ and ಉಲ್ಟಾ ಐತಾ ಸೀದಾ ಐತಾ erect ಐತಾ inverted ಐತಾ erect ಐತಾ inverted ಐತಾ inverted means real and inverted image is real and inverted image is real and inverted correct correct this is about third case and next fourth case ಇನ್ನೊಂದು ಸ್ವಲ್ಪ ನಿಯರ್ ಕಮ್ ಬೈ ಇಮೇಜ್ ನ ಆಬ್ಜೆಕ್ಟ್ ನ ಎಲ್ಲಿ ಬಿಟ್ವೀನ್ F2 or 2F2 and F2 ಇಲ್ಲಿ ತಗೊಂಬ ಆಮೇಲೆ ಇಲ್ಲಿ ಈಗ ಫೋರ್ತ್ ಕೇಸ್ ಎಲ್ಲಪಿ ಬಿಟ್ವೀನ್ 2F2 and F2 ತಗೊಂಬ F2 ಮತ್ತೆ 2F2 ಮಿಡಲ್ ತಗೊಂಬ ಕೇಸ್ ನಂಬರ್ 4 ಕೇಸ್ ನಂಬರ್ 4 case number 4 objectility object is kept in between ಎಲ್ಲಿ F2 ಮತ್ತು 2F2 ಮತ್ತು F2 between 2F2 and F2 2F2 and F2
Let's draw the lens here. Trrr, taka, 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 taka. Trrr. What is this? AB. This is O. What is this? XY principal axis. This is 2 F2. This is F2. This is F1. This is 2 F1. What is that? 2 F1. What is this? Y ಅಲ್ಲ ಇದು ಮ್ಯಾಗ ಬರ್ಕೋತೀನಿ y ಎಲ್ಲಿ ಬರ್ಕೋತೀನಿ ಮ್ಯಾಗ ಬರ್ಕೋತೀನಿ ಓಕೆ ಎಲ್ಲಿಡ್ಬೇಕು ಆಬ್ಜೆಕ್ಟ್ ಇನ್ ಬಿಟ್ವೀನ್ 2 F2 and F2 ಮತ್ತು 2 F2 ಮಿಡಲ್ ಇಡಬೇಕು ಇಲ್ಲಿ ಮಿನಿಮಮ್ ಹೌ ಮೆನಿ ಲೈಟ್ ರೇಸ್ ವಿ ನೀಡ್ ಟು ಫಾರ್ಮ್ ಎನ್ ಇಮೇಜ್ 2 ಲೈಟ್ ರೇಸ್ ಎರಡು ತಗೋ ಒಂದು ಪ್ಯಾರಲಲ್ ತಗೋ ಇನ್ನೊಂದು ಆಪ್ಟಿಕಲ್ ಸೆಂಟರ್ ತಗೋ ಆಪ್ಟಿಕಲ್ ಸೆಂಟರ್ ತಗೋ ಹೆಂಗ್ ತಗೋತಿ ಆಪ್ಟಿಕಲ್ ಸೆಂಟರ್ ಹೆಂಗ್ ತಗೋತೇಪಿ ಆಪ್ಟಿಕಲ್ ಸೆಂಟರ್ ತಗೋ ಆಪ್ಟಿಕಲ್ ಸೆಂಟರ್ ಸೆಕೆಂಡ್ ಒನ್ ಹೆಂಗ್ ತಗೋತೇಪಿ ಫಸ್ಟ್ ಸೆಕೆಂಡ್ ಒನ್ ಅಲ್ಲ ಇದು ಸೆಕೆಂಡ್ ಒನ್ ಹೆಂಗ್ ತಗೊಂಡು ಆಪ್ಟಿಕಲ್ ಸೆಂಟರ್ ತಗೊಂಡು ಡಿವಿಯೇಟ್ ಆಗ್ಲಾರ ಹೋಯ್ತು ಹೌದಾ ಫಸ್ಟ್ ಒನ್ ರಿಫ್ರಾಕ್ಟ್ ಮಾಡಿ ಈಗ ಫಸ್ಟ್ ಒನ್ ರಿಫ್ರಾಕ್ಟ್ ಮಾಡಿ ಏನ್ ಮಾಡಿದ್ರೆ ಎಕಡೆ ಹೋಗ್ತದಪ್ಪಿ ಫೋಕಸ್ ಥ್ರೂ ಎಕಡೆ ಹೋಗ್ತದ ಫೋಕಸ್ ಥ್ರೂ ಫೋಕಸ್ ಥ್ರೂ ಆಯ್ತಪ್ಪ ಅಂದ್ರೆ ಎರಡು ಲೈಟ್ ರೇ ದಿಸ್ ಇಸ್ ಆಲ್ಸೋ ರಿಫ್ರಾಕ್ಟೆಡ್ ಲೈಟ್ ರೇ ದಿಸ್ ಇಸ್ ಆಲ್ಸೋ ರಿಫ್ರಾಕ್ಟೆಡ್ ಲೈಟ್ ರೇ ಎರಡು ಮೀಟ್ ಆದ್ವಾ ಮೀಟ್ ಆದ್ವು ಎಲ್ಲಿ ಮೀಟ್ ಆದ್ವು ಇಲ್ಲಿ ಆದ್ವು ನೋಡಿ ಎಲ್ಲಿ ಅದು ಇಲ್ಲ ಎಲ್ಲಿ ಆಯ್ತದು ಬಿಹೈಂಡ್ 2F1 ಇಮೇಜ್ ಫಾರ್ಮ್ ಆಯ್ತು ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಬಿಹೈಂಡ್ 2F1 ರೈಟ್ ದ characteristics of images characteristics what are the characteristics ಬರೀ ಎಲ್ಲಿ ಫಾರ್ಮ್ ಆಯ್ತು ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು ಬಿಹೈಂಡ್ 2F1 ಫಾರ್ಮ್ ಆಯ್ತು ಎಲ್ಲಿ ಬಿಹೈಂಡ್ 2F1 ಹಿಂದೆ ಫಾರ್ಮ್ ಆಯ್ತು ಅಂದ್ರೆ image is formed behind 2F behind 2F2 image format ಹೌದಾ ನೆಕ್ಸ್ಟ್ ಸೈಜ್ ನೋಡು ಲೆಟ್ ಸಿ ದ ಸೈಜ್ ಇದು ಇಷ್ಟೇ ಐತಿ ಇದು ನೋಡ್ಲೆ ಇಷ್ಟು ದೊಡ್ಡದೈತಿ ಕರೆಕ್ಟಾ ಇದು ಇಷ್ಟೇ ಐತಪಿ ಇದು ನೋಡು ದೊಡ್ಡದೈತಿ ಒಂದು ಸ್ವಲ್ಪ ಮೀನ್ಸ್ ಇಮೇಜ್ ಏನೈತಿ ಎನ್ಲಾರ್ಜ್ಡ್ ಐತಿ ಇಮೇಜ್ ಈಸ್ ಎನ್ಲಾರ್ಜ್ಡ್ ಏನೈತಿ ಎನ್ಲಾರ್ಜ್ಡ್ ನೆಕ್ಸ್ಟ್ ರಿಯಲ್ ವರ್ಚುವಲ್ ನೋಡಪಿ ಇದು ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು ವರ್ಚುವಲ್ ರಿಯಲ್ ಲೈಟ್ ರೇಸ್ ಅಂದ್ರೆ ರಿಯಲ್ ಲೈಟ್ ರೇಸ್ ಫಾರ್ಮ್ ಆಗಿತ್ತ ಡಾಟೆಡ್ ಲೈಟ್ ರೇಸ್ ಫಾರ್ಮ್ ಆಗಿತ್ತ ರಿಯಲ್ ಲೈಟ್ ರೇಸ್ ಮೀನ್ಸ್ ಇಮೇಜ್ ಈಸ್ ರಿಯಲ್ ಉಲ್ಟಾದ ಸೀದಾ ಅದ ಹೆಂಗದ ಉಲ್ಟಾದ ಇಮೇಜ್ ಮೀನ್ಸ್ ಇಮೇಜ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಕರೆಕ್ಟಾ and that is about fourth ray diagram next ray diagram ಒಳಗಡೆ ಆಬ್ಜೆಕ್ಟ್ ಇಡಬೇಕು ಇನ್ನೊಂದು ಸ್ವಲ್ಪ ಮುಂದೆ ಅಂದ್ರೆ ಯಾವ ಪಾಯಿಂಟ್ ಐತಿ ನೆಕ್ಸ್ಟ್ F2 ಪಾಯಿಂಟ್ ಐತಿ F2 ಮೇಲೆ ಇಡಬೇಕು ನೋಟ್ ಮಾಡ್ಕೊಂಡಿದ್ದೀರಪ್ಪಿ ನೋಟ್ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿನಪ್ಪಿ ರೈಟ್ ಇಟ್ ಫಾಸ್ಟ್ ಪಾಸ್ ಮಾಡ್ರಿ ನೋಟ್ ಮಾಡ್ಕೊಂಡ್ರಪ್ಪಿ 1 2 3 ಓಕೆ ಸಿ ನೆಕ್ಸ್ಟ್ ಆಬ್ಜೆಕ್ಟ್ ಅಲ್ಲಿ ಇಡಬೇಕು ಕೇಸ್ ನಂಬರ್ 5 ಆಬ್ಜೆಕ್ಟ್ ಅಲ್ಲಿ ಇಡಬೇಕು ಕೇಸ್ ನಂಬರ್ 5 case number 5 object is kept at ಏನು ಇಡಬೇಕು F2 ಮೇಲೆ ಇಡಬೇಕಲ್ಲ kept at F2 ಮೇಲೆ ಆಬ್ಜೆಕ್ಟ್ ಡ್ರಾ ದ ಡಯಾಗ್ರಾಮ್ ಈಗ ರೇ ಡಯಾಗ್ರಾಮ್ ಡ್ರಾ ಮಾಡು ಲೆನ್ಸ್ ಡ್ರಾ ಮಾಡು ಟಕ 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 this is AB this is optical center this is 2F2 this is F2 and this is F1 this is 2F1 this is principal axis what is that principal axis object ಮೇಲೆ ಇಡಬೇಕು ಈಗ at F2 ಮೇಲೆ ಇಡಬೇಕು ಎಷ್ಟು ಎಲ್ಲಿ at F2 okay minimum how many light rays we need to form an image 2 light rays ಬೇಕು one is parallel to OP another one is a optical center ಹೆಂಗ್ ತಗೋತಿ ಆಪ್ಟಿಕಲ್ ಸೆಂಟರ್ ಅನ್ಡಿವಿಯೇಟ್ ಆಯ್ತಪ್ಪಿ ರಿಫ್ರಾಕ್ಟ್ ಆಗ್ಲಿಲ್ಲ ಏನಾಗ್ಲಿಲ್ಲ ರಿಫ್ರಾಕ್ಟ್ ಆಗ್ಲಿಲ್ಲ ಬಿಡು ಫಸ್ಟ್ ಒನ್ ಹೆಂಗ್ ರಿಫ್ರಾಕ್ಟ್ ಆಗಿ ಯಾಕಡೆ ಹೋಗ್ತದಪ್ಪಿ ಪ್ಯಾರಲ್ ಆಯ್ತಪ್ಪ ಅಂದ್ರೆ ಫೋಕಸ್ ಥ್ರೂ ಹೋಗ್ತದೆ ರೂಲ್ ನಂಬರ್ 1 ಓಕೆ ಫೋಕಸ್ ಥ್ರೂ ಹೋಯ್ತು ಎರಡು ಲೈಟ್ ರೇ ಹೆಂಗ್ ಕಾಣ್ತಾವ ರಿಫ್ರಾಕ್ಟೆಡ್ ಲೈಟ್ ರೇಸ್ ಈಗ ಪ್ಯಾರಲಲ್ ಕಾಣ್ತಾವ ಪ್ಯಾರಲಲ್ ಲೈಟ್ ರೇಸ್ ಎಲ್ಲರೂ ಮೀಟ್ ಆಗ್ತಾವನಪ್ಪಿ ಪ್ಯಾರಲಲ್ ಲೈಟ್ ರೇಸ್ ಎಲ್ಲಿ ಮೀಟ್ ಆಗಲ್ಲ
ಎಲ್ಲಿ ಮೀಟ್ ಆಗಲ್ಲಪ್ಪ ಅಂದ್ರೆ ಇಮೇಜ್ ಈಸ್ ನಾಟ್ ಏಬಲ್ ಟು ಫಾರ್ಮ್ ಇನ್ ದಿಸ್ ಕೇಸ್ ಅಂತ ಹೇಳ್ಬೋದು ನಾವು. ಈ ಕೇಸ್ ಒಳಗಡೆ ಆಬ್ಜೆಕ್ಟ್ ನ F2 ಮ್ಯಾಗ ಇಟ್ಟಾಗ ಇಮೇಜ್ ಫಾರ್ಮ್ ಆಗಲ್ಲ ಅಂತ ಹೇಳ್ಬೋದಪ್ಪಿ. ಬಟ್ ಪ್ರಾಕ್ಟಿಕಲಿ ಆಲ್ರೆಡಿ ಪ್ರೂವ್ ಆಗಿದೆ. ಇಮೇಜ್ ಆಲ್ರೆಡಿ ಫಾರ್ಮ್ ಆಗ್ಬಿಟ್ಟೈತಿ. ಇಮೇಜ್ ಆಲ್ರೆಡಿ ಫಾರ್ಮ್ ಆಗ್ಬಿಟ್ಟೈತಪ್ಪ ಅಂದ್ರೆ ಈ ಇಮೇಜ್ ನ ಹೆಂಗಾರ ಮಾಡಿ ಫಾರ್ಮ್ ಮಾಡ್ಲೇಬೇಕಪ್ಪಿ. ಎರಡು ಲೈಟರ್ಸ್ ನ ಹೆಂಗಾರ ಮಾಡಿ ಮೀಟ್ ಮಾಡ್ಲೇಬೇಕು. ಬಟ್ ಮೀಟ್ ಆಗಲ್ಲ. ಮೀಟ್ ಆಗಲ್ಲಪ್ಪ ಅಂತ ನಾನು ಏನ್ ಅನ್ಕೋತೀನಿ, ಇನ್ಫೈನೈಟ್ ಡಿಸ್ಟೆನ್ಸ್ ಹೋಗಿ ಮೀಟ್ ಆಗ್ತಾ ಅಂತ ಅಸ್ಯೂಮ್ ಮಾಡ್ತೀನಿ. ಐ ಗೋಯಿಂಗ್ ಟು ಅಸ್ಯೂಮ್ ಒನ್ ಥಿಂಗ್ ಹಿಯರ್. ಇನ್ಫೈನೈಟ್ ಡಿಸ್ಟೆನ್ಸ್ ಒಳಗಡೆ ಹೋಗಿ ಮೀಟ್ ಆಗ್ತದೆ. ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಬಂದ ರೇಸ್ ಹೆಂಗಿತ್ತು, ಪ್ಯಾರಲಲ್ ಇತ್ತು. ಪ್ಯಾರಲಲ್ ರೇಸ್ ಎಲ್ಲಿ ಹೋಗಿ ಮೀಟ್ ಆಗ್ತಾವಪ್ಪ, ಇನ್ಫೈನೈಟ್ ಡಿಸ್ಟೆನ್ಸ್ ಹೋಗಿ ಮೀಟ್ ಆಗ್ತಾವ. ಕರೆಕ್ಟಾ? ಕ್ಯಾರೆಕ್ಟರಿಸ್ಟಿಕ್ಸ್ ಬನ್ನಿ. ಎಲ್ಲೋ ಮೀಟ್ ಆಗ್ಯಾವ, ಇನ್ಫೈನೈಟ್ ಡಿಸ್ಟೆನ್ಸ್ ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು, ಇನ್ಫೈನೈಟ್ ಡಿಸ್ಟೆನ್ಸ್ ಫಾರ್ಮ್ ಆಯ್ತು. ಇಮೇಜ್ ಈಸ್ ಫಾರ್ಮ್ಡ್ ಆಟ್ ಇನ್ಫಿನಿಟಿ. ಎಲ್ಲಿ ಫಾರ್ಮ್ ಆಯ್ತು, ಇನ್ಫಿನಿಟಿ ಫಾರ್ಮ್ ಆಯ್ತು. ಅಂಡ್ ನೆಕ್ಸ್ಟ್ ಇಲ್ಲಿಂದ ಹೆಂಗ್ ದೂರ 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 ಹೋಗ್ತದಲ್ಲಪ್ಪ ಇದು, ಹಂಗ ಸೈಜ್ ದೊಡ್ಡದಾಕೋತ ನೋಡಿ. ಇಲ್ಲಿದ್ದಾಗ ಇಷ್ಟೇ ಇರ್ತದೆ ಇಮೇಜ್, ಇಲ್ಲಿ ಬಂದಾಗ ಇಷ್ಟು, ನೆಕ್ಸ್ಟ್ ಇಲ್ಲಿ ಬಂದಾಗ ಇಷ್ಟು, ಕಂಟಿನ್ಯೂಸ್ ಇನ್ಕ್ರೀಸ್ ಆಕೋತದ. ಮೀನ್ಸ್ ಹೈಲಿ ಎನ್ಲಾರ್ಜ್ಡ್. ಇಮೇಜ್ ಈಸ್ highly enlarged, highly enlarged, highly enlarged. Correct? This is second characteristics of the image. Next ನೋಡೋಣ. ರಿಯಲ್ ಲೈಟ್ ರೇಸ್ in the form ಆಗಿತ್ತ, ಡಾಟೆಡ್ ಲೈಟ್ ರೇಸ್ ಅದಾವ ಎಲ್ಲರ ರಿಯಲ್ ಅದ. ಮೀನ್ಸ್ ಇಮೇಜ್ ಇಸ್ ರಿಯಲ್. ಉಲ್ಟಾ ಹೆಂಗದ, ಇಮೇಜ್ ಹೆಂಗದ ಉಲ್ಟಾ ಅದ. ಮೀನ್ಸ್ ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಇಮೇಜ್ ಏನದ, ರಿಯಲ್ ಅಂಡ್ ಇನ್ವರ್ಟೆಡ್ ಐತಿ. Next we have last case of this session of it, that is case number 6. Object is placed in between F2 and optical center. ಇನ್ನು ಸ್ವಲ್ಪ ಮುಗಿತಮ್ಮ, ಎಲ್ಲಿ optical center ಮತ್ತು F2 middle ಇಡಬೇಕಾಗ್ತದೆ. ಹೌದಾ? Let's draw that ray diagram also. I hope this one is already written up. ಬರ್ಕೊಂಡ್ರೆ ಅನ್ಕೊಂಡಿನಿ. Okay, I'm going to rub this one. Case number 6, last case of this session. ಈ ಸೆಷನ್ ಲಾಸ್ಟ್ case number 6. Case number 6. Object is kept. ಎಲ್ಲಿ ಇಡಬೇಕು ಆಬ್ಜೆಕ್ಟ್, F2 ಮೇಲೆ ಆಲ್ರೆಡಿ ಐತಿ. ಈಗ F2 ಮುಂದೆ ತಗೊಂಡ್ಬೇಕಂದ್ರೆ ಇಲ್ಲಿ ಅಂದ್ರೆ ಯಾವ ಪಾಯಿಂಟ್ ಅದು, F2 ಮತ್ತು ಆಪ್ಟಿಕಲ್ ಸೆಂಟರ್ ಮಿಡಲ್. ಆಬ್ಜೆಕ್ಟ್ ಈಸ್ ಕೆಪ್ಟ್ ಇನ್ ಬಿಟ್ವೀನ್ F2 and optical center. F2 and optical center middle ಇಡಬೇಕಲ್ಲ. Let's draw the lens here. ಟಕ 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 ಏನಿದು, ಅಪರ್ಚರ್. ಓ ಏನಿದು, ಆಪ್ಟಿಕಲ್ ಸೆಂಟರ್. ಏನಿದು, ಎಕ್ಸ್ ವೈ. ಮ್ಯಾಗ ಏನೈತಿ, 2F2 ಐತಿ. ಇನ್ನೊಂದೇನೈತಿ, F2 ಐತಿ. ಇನ್ನೊಂದೇನೈತಿ, F1 ಐತಿ. ಇನ್ನೊಂದೇನೈತಪಿ, 2F2 ಐತಿ. ಹೌದಾ? ಕರೆಕ್ಟಪಿ? ಸಿ ಆಬ್ಜೆಕ್ಟ್ ಎಲ್ಲಿ ಇಡ್ಬೇಕು ಈಗ, ಇನ್ ಬಿಟ್ವೀನ್ F2 and optical center. Minimum how many light rays we need to form an image? 2 light rays. ಒಂದು ಪ್ಯಾರಲಲ್ ಕಳಿಸು, ಇನ್ನೊಂದೇನ್ ಮಾಡು, ಆಪ್ಟಿಕಲ್ ಸೆಂಟರ್ ಥ್ರೂ ಕಳಿಸಪ್ಪಿ. ಆಪ್ಟಿಕಲ್ ಸೆಂಟರ್ ಥ್ರೂ ಹೋದ್ರೆ ಅನ್ಡಿವಿಯೇಟೆಡ್ ಹೋಗ್ತದೆ. ಆಪ್ಟಿಕಲ್ ಸೆಂಟರ್ ಥ್ರೂ ಕಳಿಸು, ಅನ್ಡಿವಿಯೇಟೆಡ್ ಹೋಗ್ತದೆ. ಹೌದಾ? ಇದನ್ನಪ್ಪಿ ಪ್ಯಾರಲಲ್ ಹೆಂಗ್ ಹೋಗ್ತದ, ಫೋಕಸ್ ಥ್ರೂ ಹೋಗ್ತದೆ. ಲೈಕ್ ದಿಸ್, ಫೋಕಸ್ ಥ್ರೂ ಹೋಗ್ತದೆ. ಹೆಂಗ್ ಹೋಗ್ತದ, ಫೋಕಸ್ ಥ್ರೂ ಹೋಗ್ತದೆ. ಹೆಂಗ್ ಹೋಗ್ತದೆ, ಫೋಕಸ್ ಥ್ರೂ F1 ಥ್ರೂ ಹೋಗ್ತದೆ. ಕರೆಕ್ಟಾ? ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಆಗ್ತದೆ. ಈಗ ನೋಡಿ ಎರಡು ಲೈಟ್ ರೇಸ್ ಹೆಂಗದಪ್ಪಿ, ಡೈವರ್ಜೆಂಟ್ ಅದ. ಲೈಕ್ ದಿಸ್, ಡೈವರ್ಜೆಂಟ್. ಲೈಕ್ ದಿಸ್, ಡೈವರ್ಜೆಂಟ್. ಡೈವರ್ಜೆಂಟ್ ಲೈಟ್ ರೇಸ್ ಯಾವಾಗಾರ ಮೀಟ್ ಆಗ್ತಾವನು, ಮೀಟ್ ಆಗಲ್ಲ. ಮೀಟ್ ಆಗಲ್ಲಪ್ಪ ಅಂದ್ರೆ ಇಮೇಜ್ ಫಾರ್ಮ್ ಆಗಲ್ಲ, ಇಮೇಜ್ ಫಾರ್ಮ್ ಆಗಲ್ಲ ಅಂತ ಹೇಳ್ಬೋದಪ್ಪಿ. ಬಟ್ ಇಲ್ಲಿ ಅವೆರಡೂ ಮೀಟ್ ಮಾಡ್ಸಕ್ ಪಾಸಿಬಿಲಿಟಿ ಐತಿ. ಹೆಂಗ್ ಪಾಸಿಬಿಲಿಟಿ ಐತಪ್ಪ ಅಂತಂದ್ರ, ಈ ಕಡೆ ಫ್ರಂಟ್ ಸೈಡ್ ಮೀಟ್ ಆಗಲ್ಲ, ಬ್ಯಾಕ್ ಸೈಡ್ ಮೀಟ್ ಆಗ್ಬೋದಲ್ಲ. ಎಕ್ಸ್ಟೆಂಡ್ ಮಾಡ್ಕೋ, ಲೆಟ್ ಅಸ್ ಎಕ್ಸ್ಟೆಂಡ್. ಎಲ್ಲಿ ಮೀಟ್ ಆದಪ್ಪಿ, ಇಲ್ಲಿ ಮೀಟ್ ಆದ. ಮೀನ್ಸ್ ಇಮೇಜ್ ಇಸ್ ಫಾರ್ಮ್ಡ್ ಹಿಯರ್. ಇಮೇಜ್ ಇಸ್ ಫಾರ್ಮ್ಡ್ ಹಿಯರ್. ಎಲ್ಲಿ, ಬಿಯಾಂಡ್ 2F2. ನಿನಗೆ ಬಿಯಾಂಡ್ 2F2 ಅನ್ನಕ್ ಬರಲ್ಲ. ಸಮ್ ಟೈಮ್ಸ್ ಇಲ್ಲಿನೂ ಫಾರ್ಮ್ ಆಗ್ತದೆ, ಸಮ್ ಟೈಮ್ಸ್ ಇಲ್ಲಿನೂ ಫಾರ್ಮ್ ಆಗ್ತದೆ, ಸಮ್ ಟೈಮ್ಸ್ ಇಲ್ಲಿನೂ ಫಾರ್ಮ್ ಆಗ್ತದೆ. ಅಂದ್ರೆ ನೀನೇನ್ ಹೇಳ್ಬೇಕು, ಸಿಂಪಲ್ ಆಗಿ ಒಂದ್ ಹೇಳ್ಬಿಡಪ್ಪಿ, ಆಬ್ಜೆಕ್ಟ್ ಹಿಂದ್ ಫಾರ್ಮ್ ಆಗ್ತದೆ ಇಮೇಜ್. ಆಬ್ಜೆಕ್ಟ್ ಹಿಂಗಿತ್ತ ಹಿಂದ್ ಫಾರ್ಮ್ ಆಗ್ತದೆ ಇಮೇಜ್. ಮೀನ್ಸ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗ್ತದ, ಫಸ್ಟ್ ಒನ್ ಏನಾಗ್ತದಪ್ಪಿ, ಇಮೇಜ್ ಈಸ್ ಫಾರ್ಮ್ಡ್ ಬಿಯಾಂಡ್ ಆಬ್ಜೆಕ್ಟ್.
image is formed beyond object, beyond the object, object the ಹಿಂದೆ ಫಾರ್ಮ್ ಆಗೈತೆ ಮೀನ್ಸ್ ಬಿಯಾಂಡ್ ಆಬ್ಜೆಕ್ಟ್. ಕರೆಕ್ಟಾ? ನೆಕ್ಸ್ಟ್ ನೆಕ್ಸ್ಟ್ ಹೌದಾ? ನೆಕ್ಸ್ಟ್ ಎಲ್ಲಿ ಫಾರ್ಮ್ ಆಗೈತಿ ಇಮೇಜ್ ಮೀನ್ಸ್ ನೇಚರ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತದೆ. ಸೈಜ್ ನೋಡಿ, ಇದು ಸಣ್ಣದೈತಿ ಇದು ದೊಡ್ಡದೈತಿ, ಇದು ಸಣ್ಣದೈತಿ ಇದು ದೊಡ್ಡದೈತಿ, ಇದು ಸಣ್ಣದೈತಿ ಇದು ದೊಡ್ಡದೈತಿ ಮೀನ್ಸ್ ಸೈಜ್ ಏನಾಯ್ತು ಎನ್ಲಾರ್ಜ್ಡ್. ಇಮೇಜ್ ಈಸ್ ಎನ್ಲಾರ್ಜ್ಡ್. ಏನಪ್ಪ ಇದು ಎನ್ಲಾರ್ಜ್ಡ್, ಇಮೇಜ್ ಈಸ್ ಎನ್ಲಾರ್ಜ್ಡ್. ನೆಕ್ಸ್ಟ್ ನೇಚರ್ ಏನಾಗ್ತದೆ ನೋಡಿ, dotted light rays in the form ಆಗಿತ್ತು real light rays are dotted means image is virtual, image is virtual, image ಏನಾಗ್ತದ ವರ್ಚುವಲ್ ಆಗ್ತದೆ. ಸೀದಾ ಐತಾ ಉಲ್ಟಾ ಐತಾ ಸೀದಾ ಐತಿ ಮೀನ್ಸ್ ಎರೆಕ್ಟ್. image is virtual and erect, virtual and erect. And this is the last case of this session of it. These are the characteristics. That is the ray diagram. And these 6 ray diagrams are very important for 3 marks. You have to write along with these characteristics. Correct ಅಪ್ಪಿ? Next video, next session ಒಳಗಡೆ ಏನು ಮಾಡಿನಪ್ಪ, ಕಾನ್ವೆಕ್ಸ್ ಲೆನ್ಸ್ ಮುಗೀತು. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. Okay, keep watching. This is your beautiful channel Pradeep Gowda 09. Thank you. See you in the next video.